ಹೆಲೋ ವೀಕ್ಷಕರೇ, ಎಲ್ರಿಗೂ ನಮಸ್ತೆ. ನಾನು ಪ್ರಿಯಾಂಕಾ. ಇವತ್ತು ನಾವು ಲೋನ್ಲಿನೆಸ್ ಬಗ್ಗೆ ಮಾತಾಡೋಣ. ಈ ಒಂಟಿತನದ ಬಗ್ಗೆ ನಾವು ಮಾತಾಡೋಣ. ಸೊ ಇವತ್ತಿನ ವಿಡಿಯೋದಲ್ಲಿ ಲೋನ್ಲಿ ಆಗಿ ಫೀಲ್ ಆಗ್ತಾ ಇದ್ದಾಗ ಅಥವಾ ತುಂಬಾ ವರ್ಷದಿಂದ ಅದೇ ಒಂಟಿತನ ಕಾಡ್ತಾ ಇದ್ದಾಗ ಯಾವ ರೀತಿ ಪ್ರಾಬ್ಲಮ್ಸ್ ಅನ್ನ ನಾವು ಫೇಸ್ ಮಾಡಬೇಕಾಗುತ್ತೆ ಆ್ಯಂಡ್ ಆಕ್ಚುಲ್ ಆಗಿ ನಾವು ಲೋನ್ಲಿಯಾಗಿ ಫೀಲ್ ಆಗ್ತಾ ಇದ್ದೀವಾ ಅಂತ ಒಂದು ಟೆಸ್ಟ್ ಸಹ ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರಾಕ್ಟಿಕಲ್ ಆಗಿ ಮಾಡೋಣ. ಹಾಗೆ ಧ್ಯಾನದ ಮುಖಾಂತರ ಹೇಗೆ ಈ ಲೋನ್ಲಿನೆಸ್ ಇಂದ ಹೊರಗಡೆ ಬರೋದನ್ನ ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. 4ರಲ್ಲಿ ಒಬ್ರು ಆ ಲೋನ್ಲಿನೆಸ್ ಇಂದ ಸಫರ್ ಆಗ್ತಾ ಇರ್ತಾರಂತೆ. ಇಲ್ಲಿ ಒಬ್ಬರೇ ಇರೋದು ಬೇರೆ, ಒಂಟಿಯಾಗಿರೋದು ಬೇರೆ ಅಲ್ವಾ? ಸೊ ಏನು ಹೇಳ್ತಾರೆ ಮಾಸ್ಟರ್ಸ್ ಎಲ್ಲರೂ ಕೂಡ, ಯೋಗಿಗಳೆಲ್ಲರೂ ಕೂಡ ಪ್ರತಿದಿನ ನಿನ್ನಗಂತಲೇ ನಿನ್ನ ಜೊತೆನೆ ನೀನು ಸಮಯ ಕಳೆಯೋಕೆ ನಾವು ಪ್ರಾಕ್ಟೀಸ್ ಮಾಡಬೇಕಂತೆ. ಮೆಡಿಟೇಷನ್ ಆಗಿರ್ಬೋದು, ಸೆಲ್ಫ್ ಅನಾಲಿಸಿಸ್ ಆಗಿರ್ಬೋದು, ನಮ್ಮ ಜೊತೆ ನಾವು ಸಮಯ ಕಳೀಲೇಬೇಕು. ಅದು ಒಬ್ಬರೇ ಇರೋದು ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆದರೆ ಎಲ್ಲರಿದ್ರೂ ಕೂಡ ಯಾರೂ ಇಲ್ಲ ಅನ್ನೋ ಆ ಮನೋಭಾವ ಇದೆ ಅಲ್ಲ, ಆ ಒಳಗಡೆ ಆ ಫೀಲಿಂಗ್ ಇದೆ ಅಲ್ವಾ, ಅದನ್ನೇ ಲೋನ್ಲಿನೆಸ್ ಅಂತ ಕರೀತಾರೆ. ಸೊ ತುಂಬ ಸಮಯದಿಂದ ಒಬ್ಬ ವ್ಯಕ್ತಿ ಒಂಟಿತನದಿಂದ ಬಳಲ್ತಾ ಇದ್ರೆ ಎಷ್ಟೋ ಹೆಲ್ತ್ ಇಶ್ಯೂಸ್ ಕೂಡ ಆ ವ್ಯಕ್ತಿಗೆ ಬರೋ ಚಾನ್ಸಸ್ ತುಂಬ ಇರ್ತದೆ. ಇದನ್ನೇ ಡೇಂಜರ್ ಝೋನ್ ಅಂತ ಕರೀತಾರೆ. ಅಂದರೆ ಈ ಟೈಮಲ್ಲಿ ನೀವು ನಿಮ್ಮ ಒಂಟಿತನವನ್ನು ನೀವು ದೂರ ಮಾಡ್ಕೊಳ್ಳಿಲ್ಲ ಅಂತಂದರೆ ಮುಂದೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಅಂತ ಹೇಳ್ತಾರೆ. ಡಯಾಬಿಟಿಸ್ ಬರೋ ಚಾನ್ಸಸ್ ಇರುತ್ತೆ, BP ಬರೋ ಚಾನ್ಸಸ್ ಇರುತ್ತೆ, ಆ್ಯಂಡ್ ಡಿಪ್ರೆಷನ್, ಆಂಗ್ಸೈಟಿ ಹೋಗೋ ಚಾನ್ಸಸ್ ಇರುತ್ತಂತೆ. ನಮ್ಮ ಇಮ್ಯುನಿಟಿ ತುಂಬ ವೀಕ್ ಆಗ್ತಾ ಬರುತ್ತಂತೆ, ನಿದ್ದೆ ಬರಲ್ಲ. ಎಷ್ಟೋ ಮೆಂಟಲ್ ಇಶ್ಯೂಸನ್ನು ಆ್ಯಂಡ್ ಫಿಸಿಕಲ್ ಹೆಲ್ತ್ ಇಶ್ಯೂಸನ್ನು ಕೂಡ ನೀವು ಫೇಸ್ ಮಾಡಲೇಬೇಕಾಗುತ್ತೆ. ಸುಮ್ಮನೆ ಕುತ್ಕೊಂಡಲ್ಲೇ ತುಂಬ ದುಃಖ ಆಗೋದು, ಇವೆಲ್ಲನೂ ಕೂಡ ಸಿಂಪ್ಟಮ್ಸ್ ನೀವು ಒಂಟಿತನದಿಂದ ಬಳಲ್ತಾ ಇದ್ದೀರಾ ಅಂತ. ಓಕೆ, ನನಗೆ ದುಃಖ ಆಗ್ತಾ ಇದೆ, ಬಟ್ ನಾನು ಲೋನ್ಲಿ ಆಗಿ ಫೀಲ್ ಆಗ್ತಾ ಇದೇನೋ ಇಲ್ವೋ ಅಂತ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ, ಆ ಅವೇರ್ನೆಸ್ ಇರೋದಿಲ್ಲ. ಆ ಅವೇರ್ನೆಸ್ ಅನ್ನ ಮೂಡಿಸೋದೇ ಇವತ್ತಿನ ವಿಡಿಯೋ. ಸೊ ನಾನು ಕೆಲವೊಂದು ಕ್ವೆಶನ್ಸ್ ಅನ್ನ ಕೇಳ್ತಾ ಹೋಗ್ತೀನಿ. ನೀವು ಒಂದು ಪೇಪರ್ ಪೆನ್ ಅನ್ನ ತಗೊಂಡು ಎಸ್ ಅಥವಾ ನೋ ಅಂತ ಬರಿತಾ ಹೋಗ್ಬೇಕು. ಲಾಸ್ಟ್ಗೆ ಹೇಗೆ ಸೆಲ್ಫ್ ಅನಾಲಿಸಿಸ್ ಮಾಡಿಕೊಂಡು ನೀವು ಆ ಲೋನ್ಲಿನೆಸ್ ಝೋನಲ್ಲಿ ಇದ್ದೀರಾ ಇಲ್ಲ ಮೆಂಟಲಿ ಹೆಲ್ದಿ ಆಗಿದ್ದೀರಾ ಅಂತ ನಿಮಗೆ ನೀವೇ ಡಿಸೈಡ್ ಮಾಡ್ಕೊಬೋದು. ಓಕೆ, ಬೇಗ ಒಂದು ಪೇಪರ್ ಪೆನ್ ಅನ್ನ ತಗೊಳ್ಳಿ. ಸೊ ಜಸ್ಟ್ ನೀವು ಎಸ್ ಅಥವಾ ನೋ ಬರಿತಾ ಹೋಗ್ಬೇಕಷ್ಟೆ. ಓಕೆ, ಸೊ ಫಸ್ಟ್ ಕ್ವೆಶನ್, ನನಗೆ ಮಾತಾಡೋಕೆ ಯಾರು ಇಲ್ಲ ಅಂತ ಅನ್ಸುತ್ತಾ? ಮೋಸ್ಟ್ ಆಫ್ ದ ಟೈಮ್ ಎಸ್ ಅಥವಾ ನೋ. ನನಗೆ ಎಷ್ಟೋ ಕೆಲಸ ಒಬ್ಳೆ ಮಾಡಿದ್ರೆ ತುಂಬ ದುಃಖ ಆಗ್ಬಿಡುತ್ತೆ. ನನಗೆ ಏನೇ ಕೆಲಸ ಮಾಡಿದ್ರು ಯಾರಾದ್ರೂ ಜೊತೆಗೆ ಬೇಕೇ ಬೇಕು ಅಂತ ಅನ್ಸುತ್ತಾ? ಒಬ್ಬರೇ ಮಾಡೋದು ಕಷ್ಟ ಅಂತ ಅನ್ಸುತ್ತಾ? ಎಸ್ ಆರ್ ನೋ. ನನಗೆ ಒಬ್ಬಳೇ ಕುತ್ಕೊಂಡು ಕಣ್ಣು ಮುಚ್ಕೊಂಡು 1 ಸೆಕೆಂಡ್ ಕೂಡ ಇರೋಕ್ಕಾಗಲ್ಲ, ಒಳಗಡೆಯಿಂದ ಹಿಂಸೆ ಅನ್ಸುತ್ತೆ, ನನಗೆ ಒಬ್ಬಳೇ ಇರೋದು ತುಂಬ ಕಷ್ಟ ಅಂತ ಅನ್ಸುತ್ತಾ? ಐ ಲ್ಯಾಕ್ ಕಂಪ್ಯಾನಿಯನ್ಶಿಪ್, ಅಂದರೆ ನನಗೆ ನನ್ನವರು ಅಂತ ಯಾರೂ ಇಲ್ಲ ಅಂತ ಅನ್ಸುತ್ತೆ. ಯಾವಾಗಲೂ ಈ ಥರ ಫೀಲ್ ಆಗ್ತಾ ಇರುತ್ತೆ. ನನಗೆ ಯಾರಾದರೂ ಫ್ರೆಂಡ್ಸ್ ಇದ್ದರೆ ಎಷ್ಟು ಚೆನ್ನಾಗಿರೋದು, ಯಾರಾದರೂ ನನ್ನ ಇಷ್ಟಪಡೋರಿದ್ರೆ ಎಷ್ಟೋ ಚೆನ್ನಾಗಿರೋದು ಅಂತ ನಿಮಗೆ ಅನ್ಸುತ್ತಾ? ಅಥವಾ ನನ್ನ ಯಾರೂ ಅರ್ಥ ಮಾಡ್ಕೊಳ್ಳಲ್ಲ, ನಾನಂದರೆ ಯಾರಿಗೂ ಇಷ್ಟ ಇಲ್ಲ ಅಂತ ಅನ್ಸುತ್ತಾ? ಎಸ್ ಆರ್ ನೋ. ಆ್ಯಂಡ್ ಲೈಫಲ್ಲಿ ಏನೇ ಕಷ್ಟ ಬಂದರೂ ನನಗೆ ಯಾರ ಹತ್ರ ಹೋಗ್ಬೇಕು ಅಂತ ಗೊತ್ತಾಗಲ್ಲ, ಹೌದು ಅಲ್ವೋ? ಐ ಫೀಲ್ ಲೆಫ್ಟ್ ಔಟ್. ನನಗೆ ಎಲ್ಲರೂ ದೂರ ಮಾಡ್ತಾರೆ, ನಾನು ಎಲ್ಲೋದ್ರೂ ಕೂಡ ನನ್ನೆಲ್ಲರೂ ದೂರ ಇಡ್ತಾರೆ ಅಂತ ಅನ್ಸುತ್ತಾ? ಐ ಆಮ್ ನೋ ಲಾಂಗರ್ ಕ್ಲೋಸ್ ಟು ಎನಿವನ್. ನಾನು ಯಾರಿಗೂ ಕ್ಲೋಸೇ ಇಲ್ಲ ಅಂತ ಅನ್ಸುತ್ತೆ. ಆ್ಯಂಡ್ ನನಗೂ ಯಾರು ಕ್ಲೋಸ್ ಫ್ರೆಂಡ್ಸ್ ಆಗಲಿ ಕ್ಲೋಸ್ ಪರ್ಸನ್ ಇಲ್ಲ ಅನ್ಸುತ್ತೆ. ಐ ಫೀಲ್ ಕಂಪ್ಲೀಟ್ಲಿ ಅಲೋನ್. ತುಂಬ ಜನ ನನ್ನ ಸುತ್ತಲೂ ಇದ್ದರೂ ಕೂಡ ನನಗೆ ನಾನು ಒಬ್ಬಳೇ ಅಂತ ಅನ್ಸುತ್ತೆ. ಎಸ್ ಆರ್ ನೋ. ಇವೆಲ್ಲ ಕ್ವೆಶನ್ ಇರ್ಸ್ ನಿಮಗೆ ನೀವು ಅನಲೈಸ್ ಮಾಡಿಕೊಂಡು ಪಾಸ್ ಮಾಡ್ತಾ ಹಾನೆಸ್ಟ್ ಆಗಿ, ಇದು ಯಾರಿಗೂ ತೋರ್ಸೋದು ಬೇಕಿಲ್ಲ, ಹಾನೆಸ್ಟ್ ಆಗಿ ಹೌದು ಅಲ್ಲೋ ಅಂತ ನೀವು ಟೈಪ್ ಮಾಡ್ತಾ ಹೋಗಿ. ನನಗೆ ಫ್ರೆಂಡ್ಸ್ ಮಾಡ್ಕೊಳೋದೇ ತುಂಬ ಕಷ್ಟ. ಹೊರಗಡೆ ಹೋದರೆ ಎಲ್ಲರ ಹತ್ರ ನನಗೇನು ಅನ್ಸುತ್ತೋ ಅದು ಎಕ್ಸ್ಪ್ರೆಸ್ ಮಾಡೋದು ಕಷ್ಟ, ಹೌದು ಅಲ್ಲ? ಫೀಲ್ ಶಟ್ ಔಟ್, ಅಂದರೆ ನನ್ನ ಎಲ್ಲರೂ ಹೊರಗೆ ಹಾಕಿ ದೂರ ಇಟ್ಬಿಟ್ಟಿದ್ದಾರೆ, ನಾನು ಯಾರಿಗೂ ಬೇಡವಾದವಳು ಅಂತ ಅನ್ಸುತ್ತಾ? ಎಸ್ ಅಥವಾ ನೋ. ಓಕೆ, ನಿಮಗೆ ಸಿಚುವೇಶನ್ ಬಂದ್ರೂ ಕೂಡ ನಿಮಗೆ ನಿಮ್ಮ ಮನಸ್ಸಲ್ಲಿರೋದನ್ನ ಬೇರೆಯವ್ರ ಹತ್ರ
ಎಕ್ಸ್ಪ್ರೆಸ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ಬೋದು. ಹೌದು ಅಲ್ವೋ? ಎಸ್ ಅಥವಾ ನೋ? ಓಕೆ, ಸೊ ಈಗ ಈ ಟೆಸ್ಟನ್ನು ನೀವು ಅನಲೈಸ್ ಮಾಡ್ಕೊಳ್ಳಿ. ಎಷ್ಟು ನೋ ಅಂತ ಬರ್ದಿದ್ದೀರಾ, ಎಷ್ಟು ಎಸ್ ಅಂತ ಬರ್ದಿದ್ದೀರಾ ಅಂತ. ಸೊ ನಿಮ್ಮ ಆನ್ಸರ್ ಎಸ್ ಅನ್ನೋ ಆನ್ಸರ್ 6ಕ್ಕಿಂತ ಜಾಸ್ತಿ ಇದ್ದರೆ ನೀವು ಆ ಲೋನ್ಲಿನೆಸ್ ಝೋನಲ್ಲಿದ್ದೀರಾ, ಆ ಡೇಂಜರ್ ಝೋನಲ್ಲಿದ್ದೀರಾ ಅಂತ ಅರ್ಥ. ಇವಾಗ ನಿಮಗೆ ನೀವು ಹೆಲ್ಪ್ ಮಾಡ್ಕೊಳ್ದೆ ಹೋದರೆ ಮುಂದೊಂದು ದಿವಸ ಇದೇ ಲೋನ್ಲಿನೆಸ್ ಚಿಕ್ಕದಾಗಿ ಶುರುವಾಗಿರೋದು ಒಂದು ದೊಡ್ಡ ಆಂಗ್ಸೈಟಿ ಆಗಿ ಡಿಪ್ರೆಷನ್ ಆಗಿ ಸ್ಟಾರ್ಟ್ ಆಗಿಬಿಡುತ್ತೆ. ಇನ್ನು ಈ ಡಿಪ್ರೆಷನಲ್ಲಿ ಬರೋರು ಈ ಲೋನ್ಲಿನೆಸ್ ಹಿಂಗೆ ಬಿಲ್ಡ್ ಮಾಡ್ತಾ ಇರ್ತಾರಲ್ವ, ಅವರಿಗೆ ಬರೀ ಸೂಸೈಡಿಕಲ್ ಥಾಟ್ಸ್ ಬರುತ್ತಂತ. ಇನ್ನು ನಾನು ಯಾರಿಗೂ ಬೇಕಿಲ್ಲ, ನಾನು ಬದುಕಿದ್ದು ಏನು ಪ್ರಯೋಜನ ಅಂತ. ನೋಡಿ, ನಾವೆಲ್ಲರೂ ಕೂಡ ಇಲ್ಲಿ ಏನೋ ಒಂದು ಸಾಧನೆ ಮಾಡೋಕ್ಕೆ ಬಂದಿರ್ತೀವಲ್ವ. ಸುಮ್ಮನೆ ಕೆಲಸ ಇಲ್ಲಾರ್ದೆ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗದೆ ಇರೋರು ನಾವು ಇಲ್ಲಿ ಬಂದಿದ್ದೀವಿ ಅಂತಂದರೆ ಏನೋ ಒಂದು ಮುಖ್ಯವಾದ ಕೆಲಸ ಇರುತ್ತೆ. ಆ ಕೆಲಸದ ಮೇಲೆ ಗಮನ ಇಲ್ಲದೆ ಈ ಜೀವನವನ್ನು ವ್ಯರ್ಥ ಮಾಡ್ಕೊಳ್ಳೋದು ಎಷ್ಟು ಸರಿ, ನೀವೇ ಯೋಚನೆ ಮಾಡಿ. ಸೊ ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳಬೇಕು ಅಂತಂದರೆ, ಸೇಮ್ ನನಗೆ ಚಿಕ್ಕ ವಯಸ್ಸಿಂದನೂ ಕೂಡ ಈ ಲೋನ್ಲಿನೆಸ್ ತುಂಬ ಕಾಡೋದು. ಅದು ಯಾಕೆ ಅಂತ ಗೊತ್ತಿರಲಿಲ್ಲ ನನಗೂ. ಯಾರು ಫ್ರೆಂಡ್ಸ್ ಇರ್ತಾ ಇರಲಿಲ್ಲ, ಯಾರ ಜೊತೆ ಮಾತಾಡ್ಬೇಕಂದ್ರೂ ಕೂಡ ತುಂಬ ಭಯ ಆಗೋದು. ಯಾರಾದರೂ ಒಬ್ಬರು ಪ್ರೀತಿಯಿಂದ ಒಂದು ವರ್ಡ್ ನನಗೆ ಏನಾದರೂ ಕರೆದ್ರೂ ಕೂಡ ನನಗೆ ಎಷ್ಟೋ ದಿನ ನನ್ನ ಮೈಂಡಲ್ಲೇ ರಿಪೀಟೆಡ್ ಆಗಿ ಕೇಳಿಸೋದು. ಅಂದರೆ ಐ ವಾಸ್ ಬೇಕು ಕಂಪ್ಯಾನಿಯನ್ಶಿಪ್, ಯಾರಾದರೂ ಫ್ರೆಂಡ್ಸ್ ಬೇಕು. ಆ್ಯಂಡ್ ಫ್ರೆಂಡ್ಸ್ ಬಂದ್ರೂ ಕೂಡ ಆ ಕ್ಲೋಸ್ ಆಗಿ ನಾವು ಇರ್ತಾ ಇರಲಿಲ್ಲ. ಸ್ವಲ್ಪ ದಿನ ನಾವು ಫ್ರೆಂಡ್ಸ್ ಆಗಿರ್ತಾ ಇದ್ವಿ, ಮತ್ತು ಆ ಕನೆಕ್ಷನ್ ಕಟ್ ಆಗೋದು. ಆ್ಯಂಡ್ ಆ ಹಾರ್ಟ್ ಟು ಹಾರ್ಟ್ ಕನೆಕ್ಷನ್ ಅಂತ ನಾವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಲ್ವ, ಆ ಥರ ಫ್ರೆಂಡ್ಸ್ ನನ್ನ ಲೈಫಲ್ಲಿ ಇರಲಿಲ್ಲ. ಓಕೆ, ಸೊ ಧ್ಯಾನಕ್ಕೆ ಬರ್ತಾ ಬರ್ತಾ ಆ ಲೋನ್ಲಿನೆಸ್ನು ಕೂಡ ಮತ್ತೆ ಫೀಲ್ ಆಗ್ತಾ ಇದ್ದೆ. ನಾನು ಎಲ್ಲ ಇದ್ರೂ, ನನ್ನ ಸುತ್ತಮುತ್ತ ಎಲ್ಲ ಚೆನ್ನಾಗಿದ್ರೂ ಕೂಡ ಏನೋ ಎಲ್ಲರೂ ನನ್ನ ಕಾರ್ನರ್ ಮಾಡ್ತಾ ಇದ್ದಾರೆ, ನಾನು ಯಾರಿಗೂ ಇಷ್ಟ ಇಲ್ವೇನೋ, ಇದೇ ಥರ ಥಾಟ್ಸ್ ನನಗೆ ರಿಪೀಟೆಡ್ಲಿ ಬರೋದು. ಆ್ಯಂಡ್ ದಿಸ್ ಆರ್ ಸೋ ಡಿಪ್ರೆಸಿಂಗ್ ಥಾಟ್ಸ್. ಆ ಥರ ಒಂದು ಲೂಪ್ ಸ್ಟಾರ್ಟ್ ಆದರೆ ತುಂಬ ಕಷ್ಟ ಆಗೋದು ಹೊರಗಡೆ ಬರೋಕ್ಕೆ. ಓಕೆ, ಆ ಲೆಟ್ ಔಟ್ ಮಾಡೋಕ್ಕೆ ತುಂಬ ಕಷ್ಟ ಆಗೋದು, ಆ ಮೂಡಿಂದ ಇನ್ನೊಂದು ಮೂಡಿಗೆ ಬರೋಕ್ಕೆ. ಸೊ ಮೆಡಿಟೇಷನ್ ಮಾಡ್ತಾ ಮಾಡ್ತಾ ನಾನು ಕೆಲವೊಂದು ಸೆಷನ್ಸಲ್ಲಿ ನಾನು ಎಕ್ಸ್ಪ್ರೆಸ್ ಮಾಡಿದ್ದೀನಿ. ನನಗೆ ಮಾಸ್ಟರ್ಸ್ ಕನೆಕ್ಟ್ ಆಗಿ ನನಗೆ ಮೆಸೇಜ್ ಬರೋದು ಆಟೋ ರೈಟಿಂಗ್ ಮುಖಾಂತರ, ಇಂಟ್ಯೂಷನ್ ಮುಖಾಂತರ. ಸೊ ಈ ಎಕ್ಸ್ಪೀರಿಯನ್ಸ್ ಸ್ಟಾರ್ಟ್ ಆಗಿದ್ದು ಮಜಾ, ಅದು ಒಂದು ಎಕ್ಸ್ಪೀರಿಯನ್ಸ್. ಸೊ ಮುಂಚೆ ನನಗೇನು ಸ್ಪಿರಿಚುಯಾಲಿಟಿ, ಧ್ಯಾನದ ಬಗ್ಗೆ, ಸ್ಪೆಷಲ್ ಗಿಫ್ಟ್ಸ್ ಬಗ್ಗೆ ನನಗೇನು ಗೊತ್ತಿರಲಿಲ್ಲ. ಒಂದು ದಿವಸ ನಾನು ನನಗೆ ಮೆಡಿಟೇಷನ್ ಮಾಡ್ತಾ ಇದ್ದಾಗ ನನಗೆ ಬರಿಬೇಕು ಅಂತ ತುಂಬ ಸ್ಟ್ರಾಂಗ್ ಆಗಿ ಅನಿಸ್ತಾ ಇತ್ತು, ವಿಚ್ ಇಸ್ ನಾಟ್ ಮೀ. ಯಾಕಂದರೆ ನನಗೆ ಬರೆಯೋದು, ಐ ಆಮ್ ವೆರಿ ಪೂರ್. ಚಿಕ್ಕ ವಯಸ್ಸಿಂದನೂ ಕೂಡ ಸ್ಕೂಲಲ್ಲಿ ಏನು ಟೆಕ್ಸ್ಟ್ ಬುಕ್ಕಲ್ಲಿ ಇರುತ್ತೋ ಅದೇ ಬರೆಯೋದು, ಎಕ್ಸ್ಟ್ರಾ ಕೊಟ್ಟರು ಕೂಡ ತುಂಬ ಕಷ್ಟ ಆಗೋದು. ಈ ಥರ ಇರೋಳು ಏನಪ್ಪ ಬರಿಬೇಕು ಅನ್ನಿಸ್ತಾ ಇದೆ ಅಲ್ವಾ ಅಂತ ನಾನು ಕೆಲವೊಂದು ದಿವಸ ಇಗ್ನೋರ್ ಮಾಡಿದೆ. ಸೊ ನಾ ಈ ಸ್ಪಿರಿಚುವಲ್ ಜರ್ನಿಯಲ್ಲಿ ಪ್ರೇಮ್ನಾಥ್ ಸರ್ ಅವರು ಅವ್ರದ್ದು ತುಂಬ ಹೆಲ್ಪ್ ಇದೆ. ಬಿಕಾಸ್ ಅವರ ಗೈಡೆನ್ಸ್ ಇಲ್ಲ ಅಂತಂದರೆ ನಾನು ಎಷ್ಟು ಮುಂದೆ ಬರೋಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ. ಸೊ ಅವ್ರಿಗೆ ನಾನು ಈ ಥರ ಕಾಲ್ ಮಾಡಿ ಹೇಳಿದಾಗ, ಇಲ್ಲ, ಮೆಡಿಟೇಷನ್ಸಲ್ಲಿ ನಿನಗೆ ಒಂದು ಸ್ಥಿತಿ ಹೋದ್ಮೇಲೆ ನಿನಗೆ ಮಾಸ್ಟರ್ಸಿಂದ ಮೆಸೇಜ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀನು ಒಂದು ಬುಕ್ ಮತ್ತು ಪೆನ್ ಇಟ್ಕೊಂಡು ಕೂತ್ಕೋ. ಸೊ ಯಾವಾಗ ಬರಿಬೇಕು ಅನ್ಸುತ್ತೋ ಕಣ್ ತೆಗೆದು ಬರಿ ಅಂತ ಹೇಳ್ತಾ ಇದ್ರು. ಸೊ ನಾನು ಅದೇ ರೀತಿಯಾಗಿ ಬರಿಬೇಕು ಅಂತ ಅನ್ಸಿದಾಗ ಸುಮ್ಮನೆ ರ್ಯಾಂಡಮ್ ಆಗಿ ಮೂವ್ ಆಗ್ತಾ ಇತ್ತು ಕೈ. ಆರ್ ಅಂತ ಬರಿತಾ ಇದ್ದೆ ಫಸ್ಟ್ಗೆ. ಸೊ ಇನ್ನಷ್ಟು ಜಾಸ್ತಿ ಮೆಡಿಟೇಷನ್ ಮಾಡು ಅಂತ ಹೇಳೋರು ಪ್ರೇಮ್ನಾಥ್ ಸರ್. ಯಾಕಂದರೆ ಎಷ್ಟು ಎನರ್ಜಿ ಇರುತ್ತೋ ನಾವು ಅಷ್ಟೇ ಮುಂದಕ್ಕೆ ಹೋಗೋಕ್ಕೆ ಸಾಧ್ಯ. ಇನ್ನಷ್ಟು ಮೆಡಿಟೇಷನ್ ಮಾಡು ಅಂದಾಗ ಜಾಸ್ತಿ ಮೆಡಿಟೇಷನ್ ಮಾಡಿದಾಗ ಅದು ರಾಂಪ ಅಂತ ಬರಿತಾ ಹೋದೆ. ಸೊ ಏನಿದು ವಿಚಿತ್ರವಾಗಿದೆ ರಾಂಪ ಅಂತ ಹೆಸರು ಅಂತ ಮತ್ತೆ ಪ್ರೇಮ್ನಾಥ್ ಸರ್ಗೆ ಫೋನ್ ಮಾಡಿದಾಗ, ಇಲ್ಲ ಲೋಪ್ಸಂಗ್ ರಾಂಪ ಅಂತ, ಅವರು ಟಿಬೇಟಿಯನ್ ಲಾಮಾ, ಅವರು ಮಾಂಕ್, ಅವರು ಕನೆಕ್ಟ್ ಆಗ್ತಾ ಇದ್ದಾರೆ ಅನ್ಸುತ್ತೆ. ಸೊ ಆಕ್ಸೆಪ್ಟ್ ಮಾಡು, ಅವರಿಂದ ಮೆಸೇಜ್ ಕೇಳು, ಹೆಲ್ಪ್ ಕೇಳು, ಗೈಡೆನ್ಸ್ ಕೇಳು ಅಂತ ಹೇಳೋರು. ಸೊ ಆಮೇಲೆ ನಾನು ಸರ್ಚ್ ಮಾಡಿದಾಗ ಈ ಲೋಪ್ಸಂಗ್ ರಾಂಪ ಅವ್ರದ್ದು ಎಷ್ಟೋ ಬುಕ್ಸ್ ಇದೆ, ಫೇಮಸ್ ಬುಕ್ಸ್ ಇದೆ. ಆ್ಯಂಡ್ ಇದರಿಂದ ಏನು ಅರ್ಥ ಆಗುತ್ತೆ ಅಂದರೆ, ವೆನ್ ಯು ಆರ್ ರೆಡಿ ಅಲ್ವಾ, ನೀವು ಯಾವಾಗ ಧ್ಯಾನ ಸಾಧನೆ ಮಾಡಿ ರೆಡಿ ಆಗ್ತಿರಲ್ವಾ, ಎಲ್ಲೋ ಒಂದು ಕಡೆಯಿಂದ ನಿಮಗೆ ಬೇಕಾದ ಜ್ಞಾನ ಸಿಕ್ಬಿಡುತ್ತೆ. ಓಕೆ, ನನಗೂ ಅದೇ ಆಯಿತು ಅವಾಗ. ಸೊ ನಾನು ಬರಿತಾ ನನಗೆ ಫಸ್ಟ್ ಬಂದಿದ್ದ ಮೆಸೇಜ್ ಏನು ಅಂತಂದರೆ,
ಆ ಜರ್ನಿ ಫ್ರಮ್ ಸ್ಯಾಡ್ನೆಸ್ ಟು ಸೋಲ್ಫುಲ್ನೆಸ್. ಯಾಕಂದ್ರೆ ನಾನು ದುಃಖದಿಂದ ಇರ್ತಿದ್ದೆ ಯಾವಾಗ್ಲೂ. ನಾನು ಐ ಆಮ್ ಅ ಸ್ಯಾಡ್ ಪರ್ಸನ್. ಓಕೆ, ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ. ಸೊ ಅದರಿಂದ ಹೇಗೆ ಹೊರಗೆ ಬರೋದು ಅಂತ ನನಗೆ ಗೈಡ್ ಮಾಡೋರು. ಓಕೆ, ಸುಮ್ಮನೆ ಏನೋ ಒಂದು ಎನರ್ಜಿ ಕೊಟ್ಟು ಇಲ್ಲ ನಿನಗೆಲ್ಲ ಒಳ್ಳೇದಾಗುತ್ತೆ ಅಂತಲ್ಲ, ಆಕ್ಚುಯಲ್ ಗೈಡೆನ್ಸ್ ನನಗೆ ಸ್ಟಾರ್ಟ್ ಆಗಿದ್ದ ಅವಾಗ. ಟಾಸ್ಕ್ ಕೊಡೋರು, ಓಕೆ ದುಃಖದಿಂದ ಹೊರಗಡೆ ಬರಬೇಕಂದ್ರೆ ಏನೇನು ಮಾಡಬೇಕು, ಅದು ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ನೀವು ಇಲ್ಲಿ ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೊಟ್ಟಿದ್ದೀನಿ, ಅದನ್ನು ನೀವು ಚೆಕ್ ಮಾಡ್ಬೋದು. ಅದೇ ರೀತಿಯಾಗಿ ನೆಕ್ಸ್ಟ್ ಬಂದಿದೆ ಅ ಜರ್ನಿ ಫ್ರಮ್ ಲೋನ್ಲಿನೆಸ್ ಟು ಲೈವ್ಲಿನೆಸ್ ಅಂತ. ಎಷ್ಟು ಬ್ಯೂಟಿಫುಲ್ ಆಗಿ ಆ ಮೆಸೇಜ್ ಕೊಟ್ಟರು. ಸೀರಿಯಸ್ಲಿ ಐ ಆಮ್ ಸೋ ಥ್ಯಾಂಕ್ಫುಲ್ ಫಾರ್ ದೀಸ್ ಮಾಸ್ಟರ್ಸ್ ಅಂತ. ಯೂನಿವರ್ಸ್ಗೆ, ಮಾಸ್ಟರ್ಸ್ಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಬಿಕಾಸ್ ಒಂದೊಂದಾಗೆ ನನ್ನಲ್ಲೇ ಇರೋ ಆ ಇನ್ಸೆಕ್ಯೂರಿಟಿಯನ್ನು ಹೊರಗಡೆ, ಆ ಇನ್ಸೆಕ್ಯೂರಿಟಿಯಿಂದ ಹೊರಗಡೆ ಬರೋಕ್ಕೆ ಎಷ್ಟೋ ಸಹಾಯ ಮಾಡಿದ್ದಾರೆ. ಅದೆಷ್ಟು ಬ್ಯೂಟಿಫುಲ್ ಆಗಿ ಹೇಳ್ತಾರೆ. ಆ ಸ್ಕ್ರೀನ್ ಶಾಟನ್ನು ಕೂಡ ನಾನು ಆ ಬುಕ್ಕಲ್ಲಿ ಬರೆದಿರೋದು ಫೋಟೋ ಕೂಡ ನಾನು ಹಾಕ್ತೀನಿ ಇದರಲ್ಲಿ. ಇಟ್ ಇಸ್ ಸೋ ಗುಡ್. ಸೊ ಹೇಳ್ತಾರೆ, ನಿನ್ನ ಲೈಫಲ್ಲಿ ನಿನಗೆ ಅನ್ಸುತ್ತಲ್ವಾ ನಾನು ಎಲ್ರಿಗೂ ಸಹಾಯ ಮಾಡ್ತೀನಿ, ಆದರೆ ನನಗೆ ಕಷ್ಟ ಅಂತ ಬಂದಾಗ, ನನಗೆ ಹೆಲ್ಪ್ ಅಂತ ಬಂದಾಗ ಯಾರು ನನಗೆ ಸಹಾಯ ಮಾಡಲ್ಲ ಅಂತ. ಹೌದು, ಈ ಥರ ನಂಗೆ ತುಂಬ ಅನಿಸುತ್ತೆ. ಸೊ ಯಾವುದೇ ಸಿಚುವೇಶನ್ ಬರಲಿ, ಏನೇ ಬರಲಿ, ನಿನ್ನೊಳಗಡೆ ನೀನು ಪ್ರಯಾಣ ಮಾಡು. ಹೇಗೆ ಪ್ರಯಾಣ ಮಾಡೋದಂದ್ರೆ ಕಣ್ಮುಚ್ಕೊಂಡು ಉಸಿರಾಟವನ್ನು ಗಮನಿಸ್ತಾ ಹೋಗೋದು ಆಲೋಚನೆಗಳು ಬಂದರೆ. ಇಲ್ಲ, ನಿನ್ನೊಳಗಡೆ ಇರೋ ಆ ಸೈಲೆನ್ಸನ್ನು, ಆ ಸ್ಟಿಲ್ನೆಸ್ಸನ್ನು ನೀನು ಅಬ್ಸರ್ವ್ ಮಾಡ್ತಾ ಹೋಗ್ಬೇಕು. ಮಾಡ್ತಾ ಮಾಡ್ತಾ ಪ್ರಯಾಣ ಮಾಡ್ತಾ ಮಾಡ್ತಾ ನಿನಗೆ ಅಲ್ಲಿ ಒಬ್ಬ ವ್ಯಕ್ತಿ ಸಿಗ್ತಾನೆ. ದ ಮೋಸ್ಟ್ ಹಾನೆಸ್ಟ್, ದ ಮೋಸ್ಟ್ ಹೆಲ್ಪಿಂಗ್, ನೀನೇನೇನು ಮೋಸ್ಟ್ ಇದೆ ಅಲ್ವಾ ಅದೆಲ್ಲ ಪರ್ಸನ್ ಅವನಾಗಿರ್ತಾನೆ. ನಿನಗೆ ಹೇಗೆ ಅನ್ಸುತ್ತಲ್ವಾ ನನಗೆ ಬೇಕಾದಾಗ ನನಗೆ ಹೆಲ್ಪ್ ಮಾಡೋಕ್ಕೆ ಯಾರೂ ಇಲ್ಲ ಅಂತ. ಆದರೆ ನಿನ್ನೊಳಗಡೆ ಇರೋ ಆ ವ್ಯಕ್ತಿ ನಿನ್ನ ಲೈಫಲ್ಲಿ ಏನೇ ವರ್ಸ್ಟ್ ಸಿಚುವೇಶನ್ ಬಂದ್ರೂ ಕೂಡ ನಿನ್ನ ಕೈ ಬಿಡೋದಿಲ್ಲ ಅಂತ ಹೇಳಿ. ಓಕೆ, ಮತ್ತು ಯಾರು ಅಂತಂದರೆ ಯುವರ್ ಸೋಲ್ ಅಂತ ಹೇಳ್ತಾರೆ. ಯುವರ್ ಸೋಲ್ ಈಸ್ ಯುವರ್ ರಿಯಲ್ ಮೇಟ್ ಅಂತ ಹೇಳ್ತಾರೆ. ನಿನ್ನ ಆತ್ಮನೇ ನಿನಗೆ ನಿಜವಾದ ಫ್ರೆಂಡ್. ನೀ ಫ್ರೆಂಡ್ ಹೊರಗಡೆ ಎಲ್ಲ ಹುಡುಕ್ತೀಯಲ್ವಾ, ಅದಲ್ಲ, ನಿನ್ನ ಒಳಗಡೆ ಇರೋ ಫ್ರೆಂಡನ್ನು ಮೀಟ್ ಮಾಡು. ಆ ಫ್ರೆಂಡ್ಶಿಪ್ಪನ್ನು ಸ್ಟ್ರಾಂಗ್ ಆಗಿ ಮಾಡ್ಕೊ. ಆಗ ಯಾವ ಲೋನ್ಲಿನೆಸ್ಸು ನಿನಗೆ ಕಾಡಲ್ಲ. ಓಕೆ, ಸೊ ಮತ್ತೆ ಯಾವ ಥರ ನನ್ನೊಳಗಡೆ ಇರೋ ನನ್ನ ಸೋಲ್ ಮೇಟನ್ನು ನಾನು ಹೇಗೆ ಫ್ರೆಂಡ್ಶಿಪ್ ಮಾಡ್ಕೊಬೇಕು ಅಂತಂದರೆ, ಇಷ್ಟು ಬ್ಯೂಟಿಫುಲ್ ಟೆಕ್ನಿಕ್ ಹೇಳ್ಕೊಟ್ರು. ನನಗಂತರೂ ತುಂಬ ಮಿರಾಕ್ಯುಲಸ್ ಆಗಿ ವರ್ಕ್ ಆಯಿತು. ಸೊ ನೀನು ಹೇಗೆ ಪ್ರತಿಯೊಂದು ನಿನ್ನ ಕ್ಲೋಸ್ ಫ್ರೆಂಡ್ಗೆ ಹೇಳಬೇಕು ಅಥವಾ ಯಾವುದೋ ಒಂದು ಸಣ್ಣ ಸಣ್ಣ ಡೀಟೇಲ್ಸನ್ನು ಶೇರ್ ಮಾಡ್ಕೋಬೇಕು ಅಂತೀಯಲ್ವಾ, ಅದೇ ರೀತಿಯಾಗಿ ನಿನ್ನೊಳಗಡೆ ಇರೋ ನಿನ್ನ ಫ್ರೆಂಡ್ ಜೊತೆ ನೀನು ಮಾತಾಡ್ತಾ ಹೋಗು. ಪ್ರತಿದಿನ ಹೇಗಾಯಿತು ಅಂತ ಹೇಳು. ಏನಾದರೂ ಗೈಡೆನ್ಸ್ ಬೇಕಂದರೆ ಕೇಳು ಅಂತ ಹೇಳ್ತಾರೆ. ಓಕೆ, ಮಾಡ್ತಾ 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 ಒಂದು ಪರ್ಟಿಕ್ಯುಲರ್ ಮೂಮೆಂಟಲ್ಲಿ ನಿನ್ನ ಸೋಲಿಂದ ನಿನಗೆ ಆನ್ಸರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ಇಲ್ಲಿ ನಿಮ್ಮ ಸೋಲಿಂದ ನಿಮಗೆ ಆನ್ಸರ್ ಬರುತ್ತೆ ಅಂದರೆ ಯಾವುದೋ ಒಂದು ಸೌಂಡ್ ಬರುತ್ತೆ, ನಿಮಗೆ ಕೇಳಿಸುತ್ತೆ ಅಂತಲ್ಲ, ನಿಮಗೆ ಇಂಟ್ಯೂಷನ್ ಮುಖಾಂತರ ಬರುತ್ತೆ. ಅಂದರೆ ನಿಮಗೆ ಅನಿಸ್ತಾ ಹೋಗುತ್ತೆ. ಇಂಟ್ಯೂಷನ್ ಈಸ್ ಯುವರ್ ಸೋಲ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಸೊ ಅದನ್ನು ನೀನು ಕ್ಯಾಚ್ ಮಾಡ್ತಾ ಹೋದಾಗ ನಿನಗೆ ಯಾವ ಫ್ರೆಂಡು ಬೇಕಾಗಲ್ಲ, ಹೊರಗಡೆ ಯಾವ ಗೈಡೆನ್ಸು ಬೇಕಾಗಲ್ಲ, ಯಾವ ಡಿಪೆಂಡೆನ್ಸಿನೂ ಇರೋದಿಲ್ಲ. ಯಾಕಂದರೆ ಎಲ್ಲವೂ ನಿನ್ನ ಒಳಗಡೆನೆ ನಿನಗೆ ಸಿಗ್ತಾ ಹೋಗುತ್ತೆ. ಸೊ ಅದಕ್ಕೆ ಹೇಳ್ತಾರೆ, ಯುವರ್ ಸೋಲ್ ಈಸ್ ಯುವರ್ ಮೇಟ್. ಸೋಲ್ ಮೇಟ್ ಅಂದರೆ ಹೊರಗಡೆ ಇಲ್ಲ, ನಿನ್ನ ಒಳಗಡೆನೇ ಇದ್ದಾನೆ. ನಿನ್ನ ಆತ್ಮನೇ ನಿನಗೆ ನಿಜವಾದ ಸಖ ಅಂತ. ಸೊ ನಾನು ಯಾವಾಗ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋದ್ನಲ್ವಾ, ವಿತಿನ್ ಫ್ಯೂ ಡೇಸಲ್ಲೇ ನನಗೆ ಏನು ಬೇಕು ಒಳಗಡೆಯಿಂದನೇ ನನಗೆ ಆನ್ಸರ್ ಬರೋಕ್ಕೆ ಸ್ಟಾರ್ಟ್ ಆಗೋದು. ಯಾಕಂದರೆ ನಾವೆಲ್ಲ ಧ್ಯಾನ ಸ್ಟಾರ್ಟ್ ಮಾಡಿದಾಗ ನಾನು ಬಾಡಿ ಕಾನ್ಷಿಯಸಲ್ಲಿ ಇರ್ತೀವಿ. ನಾನು ದೇಹ, ನಾನು ಕೈ, ನಾ ಕಣ್ಣು ಅಂದ್ಕೊಂಡೇ ಇರ್ತೀವಲ್ವ. ಯಾವಾಗ ನಮ್ಮ ಇನ್ನರ್ ಜೊತೆ ನಾವು ಕನೆಕ್ಟ್ ಆಗ್ತೀವೋ ಆಗ ನಮ್ಮ ಪವರ್ ಏನು ಅಂತ ನಮಗೆ ಗೊತ್ತಾಗುತ್ತೆ. ಸೊ ನೀವು ಅನ್ಕೋಬೋದು, ಏನು ಮೇಡಮ್ ನಮ್ಮ ಜೊತೆ ನಾವು ಹೆಂಗೆ ಮಾತಾಡೋಕ್ಕೆ ಸಾಧ್ಯ ಆಗುತ್ತೆ, ಅದು ಹೆಂಗೆ ಗೊತ್ತಾಗುತ್ತೆ ನಾವು ಮಾತಾಡ್ತಾ ಇದ್ದೀವ, ಒಳಗಡೆ ಯಾರೋ ಕೇಳಿಸ್ಕೊತಾ ಇದ್ದಾರೆ, ಹೆಂಗೆ ಗೊತ್ತಾಗುತ್ತೆ ಅಂತಂದರೆ ವೆರಿ ಸಿಂಪಲ್. ನಾನೊಂದು ಇವಾಗ ಟೆಕ್ನಿಕ್ ಹೇಳ್ತೀನಿ, ಎಕ್ಸಸೈಸು. ನೀವು ಬಾಯಿ ತೆಗಿಲಾರ್ದಂಗೆ ನಿಮ್ಮ ಹೆಸರನ್ನು ಹೇಳ್ಬೇಕು. ಓಕೆ, ಕಣ್ಣು ಮುಚ್ಕೊಂಡು. ಓಕೆ, ಫಾರ್ ಎಕ್ಸಾಂಪಲ್ ಪ್ರಿಯಾಂಕಾ ಅಂದರೆ ಪ್ರಿಯಾಂಕಾ ಇಸ್ ವೆರಿ ಹ್ಯಾಪಿ ಅಂತ ನಿಮ್ಮ ಹೆಸರು ಹೇಳ್ಕೊಂಡು ನೀವು ತುಂಬ ಖುಷಿಯಾಗಿದ್ದೀರಾ ಅಂತ ಹೇಳ್ಕೋಬೇಕು. ಬಾಯಿ ಮೂಮೆಂಟ್, ಲಿಪ್ ಮೂಮೆಂಟ್ ಮಾಡಬಾರ್ದು. ಟ್ರೈ ಮಾಡಿ. ಸೊ ನೀವು ಹೆಂಗೆ ಹೇಳಿದ್ರಿ, ನಿಮ್ಮ ಬಾಯಿಂದ ಹೇಳಿದ್ರ ಇಲ್ಲಲ್ವಾ? ಸೊ ಇನ್ನರಲ್ಲಿ ನಿಮಗೆ ಅದು ಕೇಳಿಸ್ತು, ನಿಮಗೆ ಅನ್ನಿಸ್ತು ಅದು ಹೇಳಿದ್ದಲ್ವಾ? ಸೊ ಯಾರು ಹೇಳಿದ್ರು, ಅದು ಹೆಂಗೆ ನಿಮಗೆ ಕೇಳಿಸ್ತು ಅಲ್ವಾ?
ದೇರ್ ಈಸ್ ಸಮ್ ಕಾನ್ಷಿಯಸ್, ದೇರ್ ಈಸ್ ಸಮ್ ಎನರ್ಜಿ ಇನ್ ಅಸ್. ನಮ್ಮೊಳಗಡೆ ಆ ಚೈತನ್ಯ ಇರುತ್ತೆ. ನಿಧಾನವಾಗಿ ಐಡೆಂಟಿಫೈ ಮಾಡ್ತಾ ಹೋದಾಗ, ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ನಿಮ್ಮ ಇನ್ನರ್ ಟ್ರೂಸ್, ನಿಮ್ಮ ಟ್ರೂ ಸೆಲ್ಫ್ ಜೊತೆ ನೀವು ಕನೆಕ್ಟ್ ಆಗ್ತಾ ಹೋಗ್ತೀರ. ಈ ತರ ಮಾಡೋದ್ರಿಂದ ನಾನು ಲೋನ್ಲಿನೆಸ್ ಇಂದ ನಾನು ಈಸಿಯಾಗಿ ಹೊರಗಡೆ ಬರೋಕ್ಕೆ ಸಾಧ್ಯ ಆಯ್ತು. ಅಂಡ್ ರೀಸೆಂಟ್ ಆಗಿ ನಾನು ಸ್ವಾಮಿ ರಾಮ ಅವರ ಬುಕ್ ಅನ್ನು ಓದ್ತಾ ಇದ್ದಾಗ ಸೇಮ್ ಲೋನ್ಲಿನೆಸ್ ಮೇಲೆ ಬ್ಯೂಟಿಫುಲ್ ಮೆಸೇಜ್ ಅನ್ನ ನೋಡಿದೆ ನಾನು. ಅದು ಚಿಕ್ಕದಾಗಿ ಹೇಳ್ತೀನಿ, ಅದು ಕಂಪ್ಲೀಟ್ ವಿಡಿಯೋ ಕೂಡ ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಎಷ್ಟು ಸೇಮ್ ಮೆಸೇಜ್ ಎಷ್ಟು ಬ್ಯೂಟಿಫುಲ್ ಆಗಿ ಹೇಳ್ತಾರೆ. ಸೊ ಸ್ವಾಮಿ ರಾಮ ಅವರು ಅವರ ಗುರುಗಳ ಜೊತೆ ಕಳೆದಂತ ದಿನಗಳಂತೆ. ಅವ್ರ ಗುರುಗಳು ಗುಹೆಯಲ್ಲಿ ಧ್ಯಾನ ಮಾಡ್ತಾ ಇರ್ತಾರೆ. ಅವ್ರಿಗೆ ದ್ವಾರಪಾಲಕರಾಗಿ ನಿಂದಿಸಿರ್ತಾರಂತ ಸ್ವಾಮಿ ರಾಮ ಅವ್ರಿಗೆ. ಯಾರು ಬಂದ್ರು ನೀನು ಒಳಗಡೆ ಬಿಡಬಾರ್ದು, ನನಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ. ಸರಿ, ಅದೇ ರೀತಿಯಾಗಿ ಕಾಯ್ತಾ ಇರ್ತಾರಂತ. ಆಗ ಎಲ್ಲೋ ದೂರದಿಂದ ಒಬ್ಬ ಶ್ರೀಮಂತ ರಾಜ ಬರ್ತಾನಂತ. ರಾಜ ಬಂದು ದರ್ಪದಿಂದ ಕೇಳ್ತಾನೆ, ನಾನು ಹೊರಗಡೆ ಹೋಗ್ಬೋದಾ ಅಂದ್ರೆ ಅಸ್ಸಲ್ ಬಿಡೋದಿಲ್ಲ. ಎಷ್ಟೋ ತಿಂಗಳುಗಳ ರಾಜ ಡೈಲಿ ಬರೋದು ಕೇಳೋದು ಮಾಡ್ತಾ ಇರ್ತಾನಂತ. ಇನ್ನು ಆ ರಾಜಂಗೆ ಗೊತ್ತಾಯ್ತಂತೆ, ಇಲ್ಲಿ ನನ್ನ ಆಸ್ತಿ ಸಂಪತ್ತು ಏನು ಲೆಕ್ಕಕ್ಕೆ ಬರಲ್ಲ, ನಾನು ಶರಣಾಗತನಾಗಿ ಆ ಗುರುಗಳನ್ನ ಮೀಟ್ ಮಾಡಬೇಕು ಅಂತ ಮತ್ತೆ ಸ್ವಾಮಿ ರಾಮ ಹತ್ರ ಬಂದು ಅವ್ರು ಬೇಡ್ಕೊಳ್ತಾರಂತ, ಇಲ್ಲ ನನಗೆ ಒಂದು ಚಾನ್ಸ್ ಕೊಡಿಸಿ ಅಂತ. ಸೊ ಅದೇ ರೀತಿಯಾಗಿ ಬಿಡ್ತಾರಂತೆ ಸ್ವಾಮಿ ರಾಮ ಅವರು. ಆ ಗುರುಗಳ ಹತ್ರ ಹೋದ ತಕ್ಷಣ ಈ ರಾಜ ಬಂದು ಕೂಡ್ತಾನಂತೆ. ಕುಂತು ಆ ಗುರುಗಳನ್ನ ನೋಡಿದ್ರೆ ಅವ್ರು ನೋಡಿದ ತಕ್ಷಣ ಗೊತ್ತಾಯ್ತಂತೆ ಈ ರಾಜಂಗೆ, ಈ ಗುರುಗಳು ತುಂಬಾ ಲೋನ್ಲಿನೆಸ್ ಇಂದ ಫೀಲ್ ಆಗ್ತಾ ಇದಾರಲ್ವಾ, ಆ ಒಂಟಿತನ ಇವ್ರಿಗೆ ಕಾಡ್ತಾ ಇದೆ ಅನ್ಸುತ್ತೆ ಅಂತ ಧೈರ್ಯ ಮಾಡಿ ಆ ಗುರುಗಳಿಗೆ ಕೇಳ್ತಾನಂತೆ, ಗುರುಗಳೇ ನೀವು ನೋಡ್ತಾ ಇದ್ರೆ ನಿಮ್ಗೆ ಯಾಕೋ ಒಂಟಿತನ ಕಾಡ್ತಾ ಇದೆ ಅಂತ ಅನ್ಸುತ್ತೆ, ಏನ್ ವಿಷಯ ಅಂತ ಕೇಳಿದಾಗ ಹೇಳ್ತಾನಂತೆ, ಹೌದಯ್ಯ, ನಾನು ನೀನ್ ಬರೋಕ್ಕಿಂತ ಮುಂಚೆ ನನ್ನ ಆತ್ಮ ಸಖನ ಜೊತೆ ಆರಾಮವಾಗಿದ್ದೆ, ನನಗೆ ಯಾವಾಗ ಯಾವ ಒಂಟಿತನೂ ಇರಲಿಲ್ಲ. ನೀನ್ ಬಂದು ನನ್ನ ಡಿಸ್ಟರ್ಬ್ ಮಾಡಿದೆ, ಮತ್ತೆ ನಾನು ಒಂಟಿ ಆಗ್ಬಿಟ್ಟೆ, ಆ ಒಂಟಿತನ ಕಾಡ್ತಾ ಇದೆ. ಆ ಗುರುಗಳು ಹೇಳ್ತಾರಂತೆ, ನಿನ್ನ ನಿಜವಾದ ಸಖನ ಜೊತೆ ನೀನು ಒಂದಾದಾಗೆ ನಿನಗೆ ಬೇಕಾದ ಜ್ಞಾನ ಎಲ್ಲವೂ ನಿನಗೆ ಬರುತ್ತೆ, ಆವಾಗಲೇ ಅವರ ಜನ್ಮ ಸಾರ್ಥಕವಾಗುತ್ತೆ ಅಂತ. ನೋಡಿ, ದ ಸೇಮ್ ಮೆಸೇಜ್ ನನಗೆ ಲೋಬ್ಸಂಗ್ ರಾಂಪ ಅವರು ಆಟೋ ರೈಟಿಂಗ್ ಮೆಸೇಜ್ ಇಂದ ಕೊಟ್ಟರು. ಸೊ ಎಲ್ಲವೂ ಸಾಧ್ಯ ಸ್ನೇಹಿತರೆ, ನಾವು ಅನ್ಕೋಬೇಕಷ್ಟೇ, ನಾವು ಡಿಸೈಡ್ ಮಾಡ್ಬೇಕು, ಇಲ್ಲಪ್ಪ ನಾನು ಇವತ್ತಿಂದ ನನ್ನ ಲೈಫ್ ಚೇಂಜ್ ಮಾಡ್ಕೊತೀನಿ, ಈ ಲೋನ್ಲಿನೆಸ್ ಇಂದ ಈ ಒಂಟಿತನ ನನಗೆ ಸಾಕಾಗಿದೆ. ನೀವು ಯಾವಾಗ ಡಿಸೈಡ್ ಮಾಡ್ತೀರಲ್ವಾ 50% ಆವಾಗಲೇ ನೀವು ಹೊರಗಡೆ ಬಂದ್ಬಿಟ್ಟಿರ್ತೀರ. ಇನ್ನೂ ಸ್ವಲ್ಪ ಪ್ರಯತ್ನ ಪಟ್ರೆ ಎಲ್ಲವೂ ಸಾಧ್ಯ. ಅಂಡ್ ಟೇಕ್ ಹೆಲ್ಪ್, ಸಹಾಯ ಕೇಳೋದ್ರಿಂದ ಯಾರು ಸಣ್ಣವರಾಗೋದಿಲ್ಲ. ಓಕೆ, ನಿಮಗೆ ಗೊತ್ತಿರೋರ ಹತ್ರ ಮಾತಾಡಿ, ನಿಮ್ಮ ಫ್ರೆಂಡ್ಸ್ ಹತ್ರ ಮಾತಾಡಿ. ಇಲ್ಲ ನಿಮಗೆ ತುಂಬ ಸಿವಿಯರ್ ಆಗಿ ಆ ಡಿಪ್ರೆಷನ್ ಅಥವಾ ಲೋನ್ಲಿನೆಸ್ ಕಾಡ್ತಾ ಇದೆ ಅಂತಂದರೆ ಯು ಕ್ಯಾನ್ ಟೇಕ್ ಆ ಪ್ರೊಫೆಷ್ನಲ್ ಹೆಲ್ಪ್ ಕೂಡ ನೀವು ತಗೋಬೋದು. ಓಕೆ, ಸೊ ಎಲ್ಲರೂ ಒಂದೊಂದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ, ಅದನ್ನ ಕಲಿತಾ, ಅದನ್ನ ದಾಟ್ತಾ ಮುಂದೆ ಹೋದವ್ರೆ. ಯಾರು ಮಹಾನ್ ಯೋಗಿ ಒಂದೇ ಸಲ ಆಗಿರೋದಿಲ್ಲ. ಪ್ರತಿಯೊಂದು ಹಂತದಲ್ಲಿ ಗಿವ್ ಅಪ್ ಮಾಡದೆ, ನನ್ನ ಲೈಫ್ ಇಷ್ಟೇ ಅಂತ ಅನ್ಕೊಳ್ದೆ, ಇಲ್ಲ ಇದರಿಂದ ಹೊರಗಡೆ ಬರಬೇಕು ಅಂತ ಪ್ರಯತ್ನ ಪಡ್ತಾ ಎಲ್ಲರೂ ಸಾಧನೆ ಮಾಡಿದವ್ರೆ. ಓಕೆ, ಸೊ ನೀವು ಒಂಟಿ ಅಲ್ಲ, ನಿಮ್ಮ ಜೊತೆ ಎಷ್ಟೋ ಜನ ಮಾಸ್ಟರ್ಸ್ ಇರ್ತಾರೆ. ಸೊ ಇನ್ನೊಂದು ಎಕ್ಸಸೈಸ್ ಕೂಡ ನೀವು ಮಾಡ್ಬೋದು. ಕಣ್ಮುಚ್ಕೊಳ್ಳಿ, ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಲ್ಲ ವಿಜುವಲೈಸ್ ಮಾಡ್ಕೊಳ್ಳಿ, ಒಂದು ಡಿವೈನ್ ವೈಟ್ ಲೈಟ್ ನಿಮ್ಮ ಸುತ್ತಲೂ ಒಂದು ಪ್ರೊಟೆಕ್ಷನ್ ಶೀಲ್ಡ್ ಆಗಿ ಕ್ರಿಯೇಟ್ ಆಗಿದೆ, ಒಂದು ಲೇಯರ್ ಆಗಿ ಫಾರ್ಮ್ ಆಗಿದೆ ಅಂತ ಅನ್ಕೊಳ್ಳಿ. ಆ ಲೈಟ್ ಇಂದ ಎಷ್ಟೋ ಪ್ರೀತಿಯನ್ನ, ಆ ಭದ್ರತೆಯನ್ನ ನೀವು ಫೀಲ್ ಮಾಡ್ತಾ ಇದ್ದೀರಾ. ಒಬ್ರಿಗೆ ಒಬ್ಬೊಬ್ರು ಇಷ್ಟ ಇರ್ತಾರೆ, ಒಬ್ರಿಗೆ ಶಿವ, ಒಬ್ಬರ ಹನುಮಾನ್ ಅಲ್ವಾ, ಒಬ್ರಿಗೆ ಕೃಷ್ಣ. ವಿಜುವಲೈಸ್ ಮಾಡ್ಕೊಳ್ಳಿ, ಆ ಕೃಷ್ಣ, ಹನುಮಾನ್, ಶಿವ ನಿಮ್ಮ ಹಿಂದೆ ದೊಡ್ಡ ಆಕಾರದಲ್ಲಿದ್ದಾರೆ ಅಂತ. ನೀವು ಈ ಪ್ರಪಂಚದಲ್ಲಿ ಒಂಟಿ ಅಲ್ಲ. ನಿಮಗೆ ಬೇಕಾದ ಪ್ರೊಟೆಕ್ಷನ್, ಆ ಕಂಪ್ಯಾನಿಯನ್ಶಿಪ್, ಆ ಫ್ರೆಂಡ್ಶಿಪ್ ಎಲ್ಲವೂ ನಿಮ್ಮ ಸುತ್ತನೇ ಇದೆ. ನೀವು ಕಣ್ಮುಚ್ಕೊಂಡು ಕನೆಕ್ಟ್ ಆಗ್ತಾ ಇಲ್ಲ. ಸರೆಂಡರ್ ಆಗ್ಬಿಡಿ ಆ ನಿಮ್ಮ ಫ್ರೆಂಡ್ಗೆ, ಆ ನಿಮ್ಮ ದೇವತೆಗೆ. ನೀವೇ ನನ್ನ ಟ್ರೂ ಫ್ರೆಂಡ್ ಅಂತ ಹೇಳಿ, ಇನ್ನು ಮುಂದೆ ನೀವೇ ನನಗೆ ಗೈಡ್ ಮಾಡಬೇಕು, ನಾನು ಒಂಟಿ ಅಲ್ಲ, ನನ್ನ ಜೊತೆ ಎಲ್ಲರೂ ಇದ್ದಾರೆ ಅಂತ ಹೇಳಿ. ಐ ಆಮ್ ನಾಟ್ ಅಲೋನ್, ಐ ಆಮ್ ನಾಟ್ ಲೋನ್ಲಿ ಎನಿಮೋರ್ ಅಂತ ಹೇಳಿ. ನೋಡಿ, ಎಷ್ಟು ನಿಮ್ಮ ಒಳಗಡೆನೆ ಆ ಪವರ್ ನೀವು ಫೀಲ್ ಆಗ್ತಾ ಇರ್ತೀರ ಈಗ. ವಾವ್,
ವಾಟ್ ಅ ವಂಡರ್ಫುಲ್ ಫೀಲಿಂಗ್ ಅಲ್ವಾ? ಎಸ್, ನಿಧಾನವಾಗಿ ನಿಮ್ಮ ಕಣ್ಣನ್ನು ತೆಗೀರಿ. ಸೊ ಇದೇ ನೀವು ಮಾಡಬೇಕಾಗಿದ್ದು ಸ್ನೇಹಿತರೆ. ಪ್ರತಿ ಕ್ಷಣ ನಿಮ್ಮ ಜೊತೆ ನೀವು ಕನೆಕ್ಟ್ ಆಗ್ತಾ, ನಿಮ್ಮ ಜೊತೆ ಮಾತಾಡ್ತಾ ಕನೆಕ್ಷನ್ ಕ್ರಿಯೇಟ್ ಮಾಡ್ಕೊಳ್ಳಿ. ಆ್ಯಂಡ್ ಯಾವಾಗಲೂ ನಿಮಗೆ ಲೋನ್ಲಿ ಫೀಲ್ ಆದರೂ ಈ ವಿಜುವಲೈಸೇಷನ್ ಮಾಡಿ, ಕಣ್ಮುಚ್ಕೊಂಡು ನಿಮ್ಮ ಸುತ್ತಲೂ ಒಂದು ವೈಟ್ ಲೈಟ್ ನಿಮಗೆ ಪ್ರೊಟೆಕ್ಟ್ ಮಾಡ್ತಾ ಇದೆ. ನಿಮ್ಮ ಇಷ್ಟ ದೇವರು ನಿಮ್ಮ ಹಿಂದೆನೇ ಇಟ್ಕೊಂಡು ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ ಅಂತ. ಎಸ್, ಸೊ ಇದನ್ನು ನಿರಂತರವಾಗಿ ಪ್ರಯತ್ನ ಮಾಡಿ. 41 ಡೇಸ್, ಪ್ರತಿದಿನ 41 ದಿವಸ ನೀವು ಕಂಟಿನ್ಯೂಸ್ ಮಾಡಿದಾಗ ಎಷ್ಟೋ ಇಂಪ್ರೂವ್ಮೆಂಟನ್ನು ನೀವು ಕಂಡೇ ಕಾಣ್ತೀರಾ ಅಂತ ನನಗೆ ಆ ಭರವಸೆ ಇದೆ. ಸೊ ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ. ನನ್ನ ವಿಡಿಯೋ ನಿಮಗೆ ಲೈಕ್ ಆದಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿ ಯಾರೇ ಆ ಲೋನ್ಲಿನೆಸ್ ಇಂದ ಸಫರ್ ಆಗ್ತಾ ಇದ್ರೆ ಅವ್ರಿಗೆ ಈ ವಿಡಿಯೋನ ಕಳಿಸಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.